ನಮಸ್ಕಾರ ಎಲ್ಲರಿಗೂ. ನನಗೆ ಗೊತ್ತಿರುವಂಥ ನಮ್ಮ ಗುರುಗಳು ಹೇಳಿದಂಥ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ಅನ್ನಿಸ್ತು. ಏನಪ್ಪ ಅಂದ್ರೆ, ಎಲ್ಲರೂ ಬಯಸೋದು ಸುಖ, ಆನಂದ, ಶಾಂತಿ. ಬಟ್ ಎಲ್ಲರೂ ಏನು ಮಾಡತ್ತೀವಿ ಅಂದ್ರೆ ಅದು ಎಲ್ಲೈತಿ ಅಂತೇಳಿ ನೋಡಿಲ್ಲ, ಎಲ್ಲರೂ ಅದನ್ನು ಹೊರಗೆ ಹುಡುಕಾಕತ್ತೀವಿ. ಬಟ್ ದೇವ್ರು ಭಾಳ ಶಾನೆ ಅದಾನ. ದೇವ್ರು ಏನು ಮಾಡ್ಯಾನಪ್ಪ ಅಂದ್ರೆ ಆ ಸುಖವನ್ನು ನಮ್ಮ ಒಳಗಿಟ್ಟ ಹೊರಗೆ ಹುಡುಕಾಕ ಹಚ್ಚಾನ. ನಮ್ಮ ಗುರುಗಳು ಹೇಳಿದಂಥ ಮಾತನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸುಖವನ್ನು ದೇವರು ಒಳಗಿಟ್ಟಾನ, ನಾವು ಎಲ್ಲರೂ ಹೊರಗೆ ಹುಡುಕಾಕತ್ತೀವಿ. ನಮ್ಮ ಒಳಗೆ ಹೆಂಗೆ ಇಟ್ಟಾನ ಸುಖ ಅಂದ್ರೆ, ನಾವು ಹೊರಗಡೆ ಏನು ಸುಖ ಆಯಿತು, ಸುಖವನ್ನು ಅನುಭವಿಸಿದ್ವಿ ಅಂತೇನು ಅನ್ಕೊತೀವಿ, ಆ ಸುಖ ನಿಜವಾಗ್ಲೂ ನಮ್ಮ ಒಳಗಾಗಿರ್ತದೆ. ಯಾವುದೇ ವಿಷಯ, ವಸ್ತು, ಘಟನೆಯಿಂದ ಸುಖ ಆಯಿತು ಅಂದ್ಕೊಂಡದ್ದು ಎಲ್ಲ ನಮ್ಮ ಒಳಗಾಗಿರ್ತದೆ. ಅದು ಹೆಂಗಪ್ಪ ಅಂತಂದ್ರೆ, ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ಅಂತೇಳಿ ಅರ್ಜುನ ಕೃಷ್ಣಗ ಅಂತಾನ. ಭಗವದ್ಗೀತೆ ಒಳಗೆ ಈ ಶ್ಲೋಕ ಬರುತ್ತೆ. ಮನಸ್ಸು ಸ್ವಭಾವತಃ ಚಂಚಲ ಅದ, ಅದು ಒಂದು ಕಡೆ ನಿಂದ್ರಂಗಿಲ್ಲ, ಯಾವಾಗೂ ಸುಖವನ್ನು ಅರಸ್ತಿರ್ತದೆ. ಒಂದು ಸುಖ ಸಿಕ್ಕುಲೆ ಮತ್ತೆ ನಿಂದ್ರಂಗಿಲ್ಲ, ಸಿಕ್ಕಾಗ ಒಂದು ಸ್ವಲ್ಪ ಹೊತ್ತು ನಿಂದಿರ್ತದೆ, ಮತ್ತೆ ಓಡ್ತದೆ. ಹಂಗೆ ಸುಖ ಸಿಕ್ತು ಅಂತ ಏನು ಅನ್ಕೊತೀವಿ, ಅದು ನಮ್ಮ ಒಳಗೆ ಸುಖ ಸಿಗುತ್ತೆ. ಹೆಂಗಪ್ಪ ಅಂತಂದರೆ, ಅಲೆದಾಡುವಂಥ ಮನಸ್ಸು ವಿಷಯ ವಸ್ತು ನಮಗೆ ಸಿಕ್ಕಾಗ ಸ್ವಲ್ಪ ಹೊತ್ತು ನಿಲ್ತದೆ. ಮನಸ್ಸು ಸ್ವಲ್ಪ ಹೊತ್ತು ನಿಲ್ತದಲ್ಲ, ಅವಾಗ ನಾವು ಸುಖ ಆಯಿತು ಅಂತ ಅನ್ಕೊತೀವಿ. ಮತ್ತು ಯಾವುದೇ ವಿಷಯ ವಸ್ತು ಸಿಕ್ಕಾಗ ಮನಸ್ಸು ನಿಂದಿರ್ತದಲ್ಲ, ಆವಾಗ ಮೈಂಡ್ ಒಳಗೆ ಡೋಪಮಿನ್ ಅನ್ನುವಂಥ ಒಂದು ಕೆಮಿಕಲ್ ರಿಲೀಸ್ ಆಗ್ತದೆ. ಆವಾಗ ಸುಖ ಸಿಕ್ತು ಅಂತ ಅನ್ಕೊತೀವಿ ನಾವು. ಆ್ಯಕ್ಚುಲಿ ಸುಖ ಆಗಿದ್ದು ನಮ್ಮ ಒಳಗೆ, ನಮ್ಮಿಂದನೇ ಸುಖ ಆಗಿರ್ತದೆ. ಹೆಂಗಂದ್ರೆ, ಮನಸ್ಸು ಸ್ವಲ್ಪ ಹೊತ್ತು ನಿಂತಿರ್ತದೆ. ನಿಂತ ಮನಸ್ಸು ಮತ್ತೆ ಇನ್ನೊಂದು ವಿಷಯದಿಂದ ಓಡಾಕ ಚಾಲು ಮಾಡ್ತದೆ. ಮತ್ತೆ ಮನುಷ್ಯ ಏನು ಮಾಡ್ತಾನೆ, ಅದೇ ಇಚ್ಛೆಯನ್ನು ಪಡ್ತಾನೆ, ಮತ್ತೆ ದುಃಖವನ್ನು ಅನುಭವಿಸ್ತಾನೆ, ಮತ್ತೆ ಸುಖವನ್ನು ಅರಸ್ತಾ ಹೋಗ್ತಾನೆ. ಆದರೆ ನಿಜವಾಗ್ಲೂ ಆ ಸುಖ ಏನದ, ನಮ್ಮ ಒಳಗಡೆನೇ ಅದ. ನಮಸ್ಕಾರ.